ನಮ್ಮ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು ಬ್ಯಾಡಗಿ ಕ್ಷೇತ್ರದಲ್ಲಿ ಜನಪರವಾದ ಉತ್ತಮವಾದ ಕೆಲಸಗಳನ್ನ ಮಾಡಿ ಯಾವುದೋ ಕಾರಣಕ್ಕೆ ಸೋಲಾಗಿರ್ಬೋದು. ನಮ್ಮ ಹಿರಪಣ್ಣನವರು ಈಗಾಗಲೇ ಪ್ರಸ್ತುತ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಮಾಧ್ಯಮದ ಸ್ನೇಹಿತರೆ, ನಾನು ನಮ್ಮ ಹಿರಪಣ್ಣನವರು ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಅಧಿವೇಶನದಲ್ಲಿ 40,000 ಕೋಟಿ ಕೋವಿಡ್ನಲ್ಲಿ ಹಗರಣ ಆಗಿದೆ, ಇದಕ್ಕೆ ಯಡಿಯೂರಪ್ಪನವರು ಕಾರಣ, ದಾಖಲೆಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅನೇಕ ಬಾರಿ ಹೇಳಿ, ಯತ್ನಾಳ್ರವರ ಬಗ್ಗೆ ನನಗೆ ಗೌರವ ಇತ್ತು. ಆದರೆ ಅವರ ಉದ್ದೇಶ ಪ್ರತಿ ದಿವಸ ಯಡಿಯೂರಪ್ಪನವರು ವಿಜಯೇಂದ್ರ ಬೆಳಗಾವಿನ ಅಧಿವೇಶನದಲ್ಲಿ ಎಲ್ಲ ಸಮಯವನ್ನು ಅಧಿವೇಶನ ಒಳಗೆ ಹೊರಗೆ ಬಳಸಿಕೊಂಡದ್ದು ಬಸವನಗೌಡ ಪಾಟೀಲ್ ಯತ್ನಾಳ್. ಅಲ್ಲಿ ಬರಗಾಲದ ಬಗ್ಗೆ ಚರ್ಚೆ ಆಗಬೇಕಾಯ್ತು, ಉತ್ತರ ಕರ್ನಾಟಕದ ನೀರಾವರಿ, ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗಬೇಕಾಯ್ತು, ರೈತನ ಆತ್ಮಹತ್ಯೆ ಸುಮಾರು 450-500 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕಾಯ್ತು. ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು, ಅದರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಅಧಿವೇಶನದ ಒಳಗೆ ಹೊರಗೆ ಸಂಪೂರ್ಣ ಸಮಯವನ್ನು ಟೀಕೆ ಮಾಡೋಕ್ಕೆ ಬಳಸ್ಕೊಂಡ್ರು. ಉತ್ತರ ಕರ್ನಾಟಕ ಅನ್ಯಾಯದಿಗೆ ಅಂತ ಹೇಳ್ತಾರೆ. ನಮ್ಮ ಹಿರಪಣ್ಣು ಉತ್ತರ ಕರ್ನಾಟಕದವರೇ, ನಾವು ಮಧ್ಯ ಕರ್ನಾಟಕ. ಇಲ್ಲಿ ಎಲ್ಲ ಒಂದೇ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ನಿಜ. ಉತ್ತರ ಕರ್ನಾಟಕ ಏನಾದರೂ ನ್ಯಾಯ ಕೊಟ್ಟದಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಂತ ಗಂಟಾಘೋಷ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದೇ ನಮ್ಮ ಹಿರಪಣ್ಣ ಕ್ಷೇತ್ರ ಇರ್ಬೋದು, ರಾಣೆಬೆನ್ನೂರು ಇರ್ಬೋದು, ಬೆಳಗಾಂ ಲಿಫ್ಟ್ ಇರಿಗೇಷನ್, ಹೌದು ಹಿರಪಣ್ಣ, ಭಾಳ ಉದಾರವಾಗಿ ಕೆರೆ ತುಂಬಿಸ್ತಕ್ಕಂಥ ಯೋಜನೆಗಳಿಗೆ ಯಾವುದೇ ಕೇಳಿ ಯಡಿಯೂರಪ್ಪನವರು ಹಿಂದೆ ಮುಂದೆ ಮಾಡದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಂತೇಳಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ಸಾರ್ವಜನಿಕರು ವೈಯಕ್ತಿಕವಾಗಿ ಇವ್ರಿಗೆ ನಷ್ಟ ಆಗಿದೆ. ನಷ್ಟ ಅಂದರೆ ಇವರು ನಮ್ಮ ಹಿರಪಣ್ಣರು ಹೇಳಿದ್ರಲ್ಲ, ಪ್ರತಿಪಕ್ಷ ನಾಯಕರಾಗಬೇಕಾಯ್ತು, ರಾಜ್ಯದ ಅಧ್ಯಕ್ಷ ಆಗಬೇಕು, ಎರಡೂ ಆಗಲಿಲ್ಲ. ಹತಾಶ ಮನೋಭಾವದಿಂದ ಉತ್ತರ ಕರ್ನಾಟಕ ಇವರಿಗೆ ಅಂದರೆ ಇವರು ಅಧ್ಯಕ್ಷ ಆಗಿಲ್ಲ ಅಂದ ತಕ್ಷಣ, ಇವರು ವಿಪಕ್ಷ ನಾಯಕರಾಗಿಲ್ಲ ಅಂದ ತಕ್ಷಣ ಉತ್ತರ ಕರ್ನಾಟಕ ಜನ ಯಾರಾದರೂ ಇಂಥವ್ರನ್ನೇ ಅಧ್ಯಕ್ಷರು ಮಾಡಿರಿ, ಇಂಥವ್ರನ್ನೇ ವಿಪಕ್ಷ ನಾಯಕರಿಂದ ಮಾಡಿರಿ ಕೇಳಿ ಹಿರಪಣ್ಣ, ನೀವು ಕೇಳಲಿಲ್ಲ. ಉತ್ತರ ಕರ್ನಾಟಕ ಏನು ನಮ್ಮ ಸರ್ಕಾರದಾಗ ಅಭಿವೃದ್ಧಿ ಮಾಡಬೇಕಾಯ್ತು, ಮಾಡಿದ್ದಾರೆ. ಆದರೆ ಎಲ್ಲ ಸಮಯನ ನೀವು ಟೀಕೆ ಮಾಡೋಕ್ಕೆ ಬಳಸ್ಕೊಂಡ್ರಲ್ಲ, ಕೆಟ್ಟ ಶಬ್ದಗಳು, ಏಕವಚನದಲ್ಲಿ ಅಶ್ಲೀಲವಾದ ಮಾತುಗಳು ಆಡಿದರು. ನಾವು ಮಾತಾಡಬಾರ್ದು, ನಮಗೆ ಮಾತಾಡಬೇಕಂತ ಖಂಡಿತ ಹೇಳ್ತೀನಿ, ಯಾರೂ ಸೂಚನೆ ಕೊಟ್ಟಿಲ್ಲ. ಮಾತಾಡಬಾರ್ದು ಪರಸ್ಪರ ಅಂತೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ, ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ. ಆದರೆ ಅನಿವಾರ್ಯವಾಗಿ ಇವತ್ತು ನಮ್ಮ ಮಾಡಲ್ ಹಿರಪಣ್ಣ ಕರೆ ಮಾಡಿ, ಇವರು ನಮ್ಮ ಬ್ಯಾಡಗಿ ಹಿರಪಣ್ಣ, ಬಳ್ಳಾರಿ ಹಿರಪಣ್ಣ ಅಂತಾರೆ, ಕರೆ ಮಾಡಿದರು. ಅನಿವಾರ್ಯವಾಗಿ ಮಾತಾಡ್ತೀನಿ. ನಾನು ಬಸವನಗೌಡರಿಗೆ ಸವಾಲು ಹಾಕ್ತೀನಿ. ಹಿರಪಣ್ಣ ಹೇಳಿದಂಗೆ ಅಧಿವೇಶನದೊಳಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಕೋವಿಡ್ನಲ್ಲಿ ಅವ್ಯವಹಾರ ಆಗಿಲ್ಲ, ಅನ್ಯಾಯ ಆಗಿಲ್ಲ, ದಾಖಲೆ ಸಮೇತ ನಮ್ಮ ಸರ್ಕಾರ ಅವಧಿಯಲ್ಲಿ ಐಸೋಲೇಷನ್ ಮಾಡೋಕ್ಕೆ, ಬೆಡ್ಗಳಿಗೆ, ಲಸಿಕೆಗೆ ಮತ್ತು ಯಾವುದಾದ್ರು ಎಷ್ಟು ಆಕ್ಸಿಜನ್ ಪ್ಲಾಂಟ್ಗಳು ಹಣ ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಅಧಿವೇಶನದ ಒಳಗಡೆ ದಾಖಲೆ ಸಮೇತ ನಮ್ಮ ನಾಯಕರುಗಳು ಬಿಡುಗಡೆ ಮಾಡಿದ್ದಾರೆ. ಪ್ರತಿಪಕ್ಷದ ನಾಯಕರು ಗಾಳಿಯಲ್ಲಿ ಗುಂಡೊಡೆದ್ರು. ಇಂದಿನ ಮುಖ್ಯಮಂತ್ರಿಗಳು ಅಂದಿನ ಪ್ರತಿಪಕ್ಷ ನಾಯಕರಾಗಿದ್ದರು. ಗಾಳಿಯಲ್ಲಿ ಗುಂಡೊಡೆದು ಅವ್ಯವಹಾರ, ಭ್ರಷ್ಟಾಚಾರ, ಕೋವಿಡ್ನಲ್ಲಿ ಅಂತ ಹೇಳಿದರು. 100 ಬಾರಿ ಸುಳ್ಳು ಹೇಳಿ ಸತ್ಯ ಮಾಡಕ್ಕೆ ಹೊರಟರು. ಆದರೆ ದಾಖಲೆ ಯಾರಪ್ಪನ ಮನೆ ಸೊತ್ತಲ್ಲ, ದಾಖಲೆ ಬಿಡುಗಡೆ ಮಾಡಿದ್ವಿ ಸರ್ಕಾರ. ಅಧಿವೇಶನ ಒಳಗಡೆ 40,000 ಕೋಟಿನೇ ಖರ್ಚಾಗಿಲ್ಲ. 40,000 ಕೋಟಿ ಅಂತ ಹೇಳಿ ನೀವು ಕಾಮಿಡಿ ಪೀಸ್ ಹಾಕ್ತೀರಿ, ಅಷ್ಟೇ ಕಾಮಿಡಿ ಪೀಸ್ ಹಾಕ್ತೀರಿ ಜನರಿಗೆ. ನೀವು
ಕಾಮಿಡಿ ಪೀಸ್ ಆಗ್ತೀರಿ. ಒಂದ್ಸರಿ ನಮಗೆ ಹೇಳಿದ್ರು, ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಕೋವಿಡ್ನಲ್ಲಿ 8 ಲಕ್ಷ ಖರ್ಚಾತಂದ್ರು. ಯಡಿಯೂರಪ್ಪನವ್ರು ನಿಮಗೆ 8 ಲಕ್ಷ ಖರ್ಚು ಮಾಡ್ಕೊಂಬರ್ರಿ ಅಂತ ಸರ್ಕಾರ ಹೇಳಿದ್ರೆ ಯಡಿಯೂರಪ್ಪನವ್ರು ಹೇಳಿದ್ರ? ನಿಮಗೆ ಐಷಾರಾಮಿ ಹಾಸ್ಪಿಟ್ಲ್ ಬೇಕಾಯ್ತು ಹೋಗಿದ್ದೀರಿ. ಅರೆ ನಮಗೆ ಕೋವಿಡ್ ಬಂತು, ಇರ್ಪಣ್ಣಿಗೆ ಎಲ್ಲರಿಗೂ ಬಂತು. ನಮ್ಮ ಭಾಳಷ್ಟು ಜನ ಕಾರ್ಯಕರ್ತರು, ಮುಖಂಡರು, ಸಾರ್ವಜನಿಕ ಬಂಧುಗಳು ಯಡಿಯೂರಪ್ಪನವ್ರಿಗೆ ಕೋವಿಡ್ ಬಂತು, ಎಲ್ಲರಿಗೂ ಬಂತು ಕೋವಿಡ್. ಆದರೆ ನಾವು ಸ್ವತಃ ಚಿಕ್ಕಟೇರಿ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡೆದು ನಾವು ಮನೇಲಿ ಐಸೋಲೇಷನ್ ಮನೆಗಳೊಳಗೆ ಇದ್ರಾಗಿದ್ವಿ. ನಿಮಗೆ ಐಷಾರಾಮಿ ಹಾಸ್ಪಿಟ್ಲ್ ಬೇಕಾಯ್ತು ನೀವು ಹೋಗಿದ್ದೀರಿ. ಏನು ಯಡಿಯೂರಪ್ಪನವ್ರು ನಿಮ್ಮ 8 ಲಕ್ಷ ತಗೊಂಡ್ರ? 8 ಲಕ್ಷ ಖರ್ಚಾತಂದರೆ ಅದು ನಿಮಗೆ ಬೇಕಾಯ್ತು ಹೋಗಿದ್ದೀರಿ. ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬಿಡಬೇಕು ಯತ್ನಾಳ್ರವರೇ. ವಿನಾಕಾರಣ ವಿಜೇಂದ್ರ ಅವರ ಇಡೀ ರಾಜ್ಯದಲ್ಲಿ ಜನ ಒಪ್ಪಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾರೆ ನಮ್ಮ ಪಕ್ಷ ಸರ್ವನಾಶ ಆಗಿದೆ, ಸುಳ್ಳು ಹೇಳಿ ಭರವಸೆಗಳು ಕೊಟ್ಟು ಅಲ್ಪಸಂಖ್ಯಾತರು ಓಲೈಸಕ್ಕೆ ಹೋಗಿ ತುಷ್ಟೀಕರಣ ಮಾಡೋಕ್ಕೆ ಹೋಗಿ ಈ ಜಮೀರ್ ಅಹಮದ್ ಹೇಳಿಕೆ, ಸಿದ್ದರಾಮಯ್ಯನವರು ಹೇಳಿಕೆ ಮತ್ತು ರೈತನ ಬರಗಾಲ ಸಾಲ ಮನ್ನಾ ಮಾಡಲಿ ಅಂತೇಳಿ ಬರಗಾಲ ಬರಲಿ ಅಂತ ರೈತರು ಶಿವನಾಥ್ ಪಾಟೀಲ್ ಅವತ್ತು ಹೇಳಿದರು. ದುಡ್ಡಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು, ವಿವಾದಾತ್ಮಕ ಹೇಳಿಕೆ. ಹೈದರಾಬಾದ್ನಲ್ಲಿ ಏನು ಮಾಡಿದರು, ಒಂದು ಮದುವೆ ಸಂಭ್ರಮದಲ್ಲಿ ಹಣ ಹಿಂಗೆ ಹಾಕ್ಸಂದ್ರ ಮೇಲೆ ಹಣ ಹಾಕ್ಸ್ಕೊಂಡ್ರು. ಮತ್ತು ಮೊನ್ನೆ ಹೇಳಿದ್ದಾರೆ ರೈತರ ಬಗ್ಗೆ, ರೈತರನ್ನ ಅಪಮಾನ ಮಾಡಿ ಅವಮಾನ ಮಾಡಿದ್ದಾರೆ. ಇಂಥ ಪಕ್ಷವನ್ನು ಕಿತ್ತಿಸಿ